Good morning, children. So last class ಅಲ್ಲಿ ನಾವು ಲಿವಿಂಗ್ ವರ್ಲ್ಡ್ ಜೀವ ಪ್ರಪಂಚದ ಫಸ್ಟ್ ಲೆಸನ್ ಅಲ್ಲ. ಸೊ ಫಸ್ಟ್ ಕ್ಲಾಸ್ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಆ್ಯಂಡ್ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಲಿವಿಂಗ್ ಥಿಂಗ್ಸ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕ್ಲಾಸ್ನ ಕೊಟ್ಟಿದ್ದೆ ಅಲ್ವಾ. ಸೊ ಯಾರ್ಯಾರು ಮಿಸ್ ಆಗಿದ್ದೀರಾ, ಈ ಕ್ಲಾಸ್ ಯಾರು ನೋಡಿಲ್ಲ ದಯವಿಟ್ಟು ಲಾಸ್ಟ್ ಕ್ಲಾಸ್ ವಿಡಿಯೋಸ್ ಒಂದ್ಸಲ ಚೆಕ್ ಮಾಡಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಲಿವಿಂಗ್ ಬೀಯಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕ್ಲಾಸ್ನ ಕೊಟ್ಟಿದ್ದೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಸೊ ಜೀವಿಗಳ ಲಕ್ಷಣಗಳ ಬಗ್ಗೆ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಲಿವಿಂಗ್ ಬೀಯಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಏನು, ಡಿಫ್ರೆನ್ಸಸ್ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಸ್ವಲ್ಪ ಇಂಟ್ರೊಡಕ್ಷನ್ ಕ್ಲಾಸ್ ಕೊಟ್ಟಿದೆ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತ್ಕೊಳ್ಳೋಣ. ಅಂದರೆ ಜೀವಿಗಳ ಲಕ್ಷಣಗಳು ಅಂದರೆ ಯಾವುದ ಆಧಾರದ ಮೇಲೆ ನಾವು ಒಂದು ವಸ್ತು ಈಗ ಯಾವುದಾದ್ರು ಕೊಟ್ಟರೆ ನಾವು ಇದನ್ನ ಜೀವಿಗಳು ಅಥವಾ ನಿರ್ಜೀವಿಗಳು ಅಂತ ನಾವು ಐಡೆಂಟಿಫೈ ಮಾಡ್ತೀವಲ್ವಾ. ದಿಸ್ ಆರ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಆನ್ ದ ಬೇಸ್ ಆಫ್ ವಾಟ್ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದಿಸ್ ಆರ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ವಾ. ಸೊ ಯಾವುದು ಆಧಾರದ ಮೇಲೆ ನಾವು ಒಂದು ವಸ್ತುಗಳನ್ನು ನಾವು ಇದು ಜೀವಿಗಳು ಮತ್ತು ನಿರ್ಜೀವಿಗಳು ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಅದ್ರ ಬಗ್ಗೆ ನಾವಿವತ್ತು ಸ್ಟಡಿ ಮಾಡೋಣ. ಓಕೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಕ್ಲಾಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಲಿವಿಂಗ್ ವರ್ಲ್ಡ್ ಜೀವ ಪ್ರಪಂಚ ಅಂದರೆ ಏನು ಅಂತ. ಒಂದು ಸ್ಟೋರಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಸೋಮಣ್ಣ ಈಸ್ ಎ ಲೇಜಿ ಪರ್ಸನ್. ಓಕೆ, ಆ್ಯಂಡ್ ಓಕೆ, ದಿಸ್ ಆರ್ ಆಲ್ ದ ಕ್ಲಾಸಸ್ ಐ ಕಂಪ್ಲೀಟೆಡ್. ಒಂದ್ಸಲ ಚೆಕ್ ಮಾಡಿ ಲಾಸ್ಟ್ ವಿಡಿಯೋಸ್ ನಾನು ಲಿವಿಂಗ್ ವರ್ಲ್ಡ್ ಅಂತ. ಸೊ ಲಾಸ್ಟ್ ವಿಡಿಯೋಸ್ ಒಂದ್ಸಲ ಚೆಕ್ ಮಾಡಿ. ಸೊ ಇವತ್ತು ನಾನು ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. There are certain characteristics to decide them as living beings. The characteristics of living beings are given here. Know about this. Okay. So plants and animals are living beings ಅಂತ ನಮಗೆಲ್ಲರಿಗೂ ಗೊತ್ತು. ಪ್ಲಾಂಟ್ಸ್ ಅಂದರೆ ಸಸ್ಯಗಳು, ಅನಿಮಲ್ಸ್ ಅಂದರೆ ಪ್ರಾಣಿಗಳು. ಸೊ ಎಲ್ಲ ಪ್ರಾಣಿ ಮತ್ತು ಪಕ್ಷಿಗಳು ನಾವು ಏನು ಹೇಳ್ತೀವಿ ಅನಿಮಲ್ಸ್ ಎಲ್ಲದೂ ಜೀವಿಗಳು ಅಂತ ನಮಗೆ ಗೊತ್ತು. ದೇರ್ ಆರ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ಆದರೆ ಇಲ್ಲಿ ಸ್ವಲ್ಪ ಇಲ್ಲಿ ಲಕ್ಷಣಗಳಿದೆ ಟು ಡಿಸೈಡ್ ದೆಮ್ ಆಸ್ ಲಿವಿಂಗ್ ಬೀಯಿಂಗ್ಸ್. ಸೊ ನಾವು ಯಾವ್ದಾರು ಈಗ ಫಾರ್ ಎಕ್ಸಾಂಪಲ್ ಈಗ ಪೆನ್ ಇಟ್ಟಿದ್ದೀನಲ್ವಾ. ಸೊ ಈಗ ಒಂದು ಪೆನ್ ಏನು ಲಿವಿಂಗ್ ಬೀಯಿಂಗ್ಸ್ ಅಥವಾ ನಾನ್ ಲಿವಿಂಗ್ ಬೀಯಿಂಗ್ಸ್ ಅಂತ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಸೊ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅಂದರೆ ಒಂದು ಲಕ್ಷಣಗಳಿವೆ. ಅದರ ಆಧಾರದ ಮೇಲೆ ನಾವೀಗ ಪೆನ್ ಅಥವಾ ಲಿವಿಂಗ್ ಥಿಂಗ್ಸ್ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಲಿವಿಂಗ್ ಥಿಂಗ್ಸ್ ಅಂದರೆ ಲಿವಿಂಗ್ ಬೀಯಿಂಗ್ಸ್ ಅಂದರೆ ಏನಂತ ಹೇಳ್ತೀವಿ, ಜೀವಿಗಳು ಅಂತ ಹೇಳ್ತೀವಿ. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ನಿರ್ಜೀವಿಗಳು ಅಂತ ಹೇಳ್ತೀವಿ. ಸೊ ಇದು ಜೀವಿನ ಅಥವಾ ನಿರ್ಜೀವಿನ ಅಂತ ಅದ್ರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಲಕ್ಷಣದ ಆಧಾರದ ಮೇಲೆ ನಾವು ಅದನ್ನು ನಾವು ಹೇಳ್ತೀವಿ. ಸೊ ಅದು ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಈಗ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಥವಾ ಜೀವಿಗಳ ಲಕ್ಷಣಗಳೇನು ಅಂತ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂದರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಜೀವಿಗಳ ಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಕನ್ನಡ ಮೀಡಿಯಂ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಕನ್ನಡದಲ್ಲೂ ಕೂಡ ಬರ್ತಿದ್ದೀನಿ. ಸೊ ನಿಮಗೆ ಕ್ಲಾಸಸ್ ಬೇಗ ಈಸಿಯಾಗಿ ಅರ್ಥ ಆಗುತ್ತೆ. Okay, so first there are 9 characteristics of living beings. Okay, 9 ಜೀವಿಗಳ ಲಕ್ಷಣಗಳಿದೆ. ಅದು ಯಾವ್ಯಾವ ಅಂತ ಈ ಕ್ಲಾಸಲ್ಲಿ ನೋಡೋಣ. ವಾಟ್ ಆರ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್? ಸೊ ಲಿವಿಂಗ್ ಬೀಯಿಂಗ್ಸ್ ಆರ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಕನ್ನಡದಲ್ಲಿ ಏನಂತಾರೆ, ಜೀವಿಗಳು ಜೀವಕೋಶಗಳಿಂದಾಗಿವೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಕನ್ನಡದಲ್ಲಿ? ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಜೀವಿಗಳು ಜೀವಕೋಶಗಳಿಂದಾಗಿವೆ. ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತ ಹೇಳ್ತಾರೆ. ಸೆಲ್ಸ್ ಅಂದ್ರೆ ಏನು, ಇಲ್ಲಿ ಜೀವಕೋಶಗಳು. ಸೊ ಎಲ್ಲ ಲಿವಿಂಗ್ ಬೀಯಿಂಗ್ಸ್ ಪ್ರತಿಯೊಂದು ಜೀವಿಗಳು ಯಾವುದರಿಂದ ಆಗಿದೆ ಅಂದರೆ ಜೀವಕೋಶಗಳಿಂದ ಆಗಿದೆ. ಈಗ ಯಾವ್ದಾದ್ರು ಒಂದು ಪ್ಲಾಂಟ್ಸ್, ಅನಿಮಲ್ಸ್ ಯಾವುದಾದ್ರೂ ಒಂದು ಸ್ಮಾಲ್ ಥಿಂಗ್ಸ್ನ ನಾವು ಅದನ್ನ ಕಟ್ ಮಾಡಿಕೊಂಡು ಸ್ಮಾಲ್ ಸೈಜಲ್ಲಿ ನಾವು ಸೆಕ್ಷನ್ ತುಂಬ ಥಿನ್ ಲೇಯರ್ ಆಗಿ ನಾವು ಸೆಕ್ಷನ್ ತೆಗೆದು ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದರೆ ಆ ಸೆಲ್ಸ್ ಹೇಗೆ ಕಾಣುತ್ತೆ ಅಂತ ಹೇಳ್ತಾರೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ಲಾಂಟ್ ಸೆಲ್ ಮತ್ತು ಇದು
ಪ್ಲಾಂಟ್ ಸೆಲ್, ಇದು ಅನಿಮಲ್ ಸೆಲ್. ಓಕೆನಾ? ಸೊ ನಾವು ಯಾವ್ದಾದ್ರು ಒಂದು ಸಣ್ಣ ಪಾರ್ಟ್ ತುಂಬ ಥಿನ್ ಲೇಯರ್ ಆಗಿ ನಾವು ಕಟ್ ಮಾಡಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನೋಡಿ ಪ್ಲಾಂಟ್ ಸೆಲ್ ಈ ರೀತಿ ಕಾಣುತ್ತೆ ಆ್ಯಂಡ್ ಅನಿಮಲ್ ಸೆಲ್ ಈ ರೀತಿಯಾಗಿ ಕಾಣುತ್ತೆ. ಸೊ ಇದು ನಾನು ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಆಮೇಲೆ ಹೇಳ್ತೀನಿ. ಸೊ 9 ಕ್ಯಾರೆಕ್ಟರಿಸ್ಟಿಕ್ಸ್ ಫಸ್ಟು ಹೇಳ್ತೀನಿ. ಓಕೆ, ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಪ್ರತಿಯೊಂದು ಜೀವಿಗಳು ಏನು ಜೀವಕೋಶಗಳಿಂದ ಆಗಿದೆ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್ ಅಂದ್ರೇನು, ಜೀವಿಗಳು ಉಸಿರಾಡುತ್ತವೆ ಅಲ್ವಾ. ಎಲ್ಲ ಲಿವಿಂಗ್ ಬೀಯಿಂಗ್ಸ್ ಏನು ಜೀವಿಗಳು, ಈಗ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ನೀವು ತಗೊಂಡ್ರೆ ಎಲ್ಲ ಅನಿಮಲ್ಸ್, ನಾವು ಕೂಡ ಮನುಷ್ಯರು ನಾವು ಉಸಿರಾಡ್ತೀವಿ ಅಲ್ವಾ, ಆಕ್ಸಿಜನ್ ತಗೊಳ್ತೀವಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ. ಸೊ ಜಸ್ಟ್ 1 ಮಿನಿಟ್ ನೀವು ಉಸಿರಾಡ್ದಂಗೆ ನೋಸ್ ಕ್ಲೋಸ್ ಮಾಡಿಕೊಂಡು ಇರಿ, ನೀವು ಉಸಿರಾಡಕ್ಕಾಗಲ್ಲ, ತುಂಬ ಕಷ್ಟ ಅನ್ಸುತ್ತೆ, ಉಸಿರಾಡಕ್ಕಾಗಲ್ಲ ಅಲ್ವಾ ನಮಗೆ. ಸೊ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್, ಜೀವಿಗಳು ಉಸಿರಾಡುತ್ತವೆ, ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಲಿವಿಂಗ್ ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್. ಸೊ ನೀವೆಲ್ಲ ಊಟ ಮಾಡ್ತೀರಲ್ವಾ, ಸೊ ಆಹಾರ ತುಂಬಾ ಇಂಪಾರ್ಟೆಂಟ್. ಈಗ ಒಂದಿನ ಊಟ ಮಾಡ್ತೀರಿ ಎಷ್ಟು ಟಯರ್ಡ್ ಆಗುತ್ತೆ ಅಲ್ವಾ, ನಮಗೆ ವಾಕ್ ಮಾಡೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಪಾಠ ಕೇಳಿಸ್ಕೊಳಕ್ಕಾಗಲ್ಲ, ಏನೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್. ಈಗ ಫಾರ್ ಎಕ್ಸಾಂಪಲ್ ನಾನು ಪೆನ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಇದು ಲಿವಿಂಗ್ ಬೀಯಿಂಗ್ಸ್ ಅಥವಾ ನಾನ್ ಲಿವಿಂಗ್ ಬೀಯಿಂಗ್ಸ್ ಹೇಳಿ ನೀವೇ. ಇದು ನಾನ್ ಲಿವಿಂಗ್ ಬೀಯಿಂಗ್ಸ್, ನಿರ್ಜೀವ ವಸ್ತುಗಳು ಅಂತ ಹೇಳ್ತೀವಲ್ವಾ. ಏನಕ್ಕೆ ನಾವು ನಿರ್ಜೀವ ವಸ್ತುಗಳು ಅಂತ ಹೇಳ್ತೀವಿ, ನಾವು ಕಂಪೇರ್ ಮಾಡ್ತೀವಿ. ಫಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ನ ನೆನಪು ಮಾಡ್ಕೊಳ್ತೀವಿ. ಇದಕ್ಕೆ ಸೆಲ್ಸ್ ಇದೆಯಾ, ಇಲ್ಲ, ಜೀವಕೋಶಗಳಿಂದ ಆಗಿಲ್ಲ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ರೆಸ್ಪೈರ್, ಇದು ಉಸಿರಾಡುತ್ತಾ ಪೆನ್ನು ಅಂತ ಚೆಕ್ ಮಾಡ್ತೀವಿ ಅಲ್ವಾ. ಸೊ ಇದು ಉಸಿರಾಡಲ್ಲ. ಅಂಡ್ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಈ ಪೆನ್ ಏನಾದರೂ ಊಟ ಮಾಡುತ್ತಾ, ಇಲ್ಲ, ಇದೇನು ತಿನ್ನಲ್ಲ. ಸೊ ಇದು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಇನ್ನು ಯಾವ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಫೋರ್ತ್ ಒನ್, ಲಿವಿಂಗ್ ಬೀಯಿಂಗ್ಸ್ ಗ್ರೋ ಅಂತ ಹೇಳಿದ್ದಾರೆ. ಲಿವಿಂಗ್ ಜೀವಿಗಳು ಬೆಳೆಯುತ್ತವೆ ಅಲ್ವಾ. ನಾವೇ ಈಗ ನೋಡಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎಷ್ಟು ಬೆಳೆದಿರ್ತವೆ, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಒಂದು ಮಗುನ ನೋಡಿ ಎಷ್ಟು ಬೆಳವಣಿಗೆ ಆಗುತ್ತೆ ಅಲ್ವಾ. ಸೊ ಅಂದ್ ಪ್ಲಾಂಟ್ ನಾವು ಅಬ್ಸರ್ವ್ ಮಾಡಿ ನೀವು ಡೈಲಿ 1 ಮಂತ್ 2 ಮಂತ್ 3 ಮಂತ್ಸ್ ಆದಮೇಲೆ ಅದು ಬೆಳವಣಿಗೆ ಇರುತ್ತೆ ಅಲ್ವಾ, ಸ್ವಲ್ಪ ಗ್ರೋತ್ ಆಗಿರುತ್ತೆ ಅಲ್ವಾ. ಸೊ ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಒಂದು ವಸ್ತು ಯಾವ್ದಾದ್ರು ಒಂದು ಬೆಳವಣಿಗೆ ಇದ್ರೆ ಅದನ್ನ ನಾವು ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ಪೆನ್ ಇದು ಬೆಳೆಯುತ್ತಾ, ಇಲ್ಲ, 10 ವರ್ಷ ನೀವು ನೋಡಿದ್ರು ಪೆನ್ ಇಷ್ಟೇ ಹೈಟ್ ಇರುತ್ತೆ, 50 ವರ್ಷ ನೋಡಿದ್ರು ಇಷ್ಟೇ ಹೈಟ್ ಇರುತ್ತೆ, ಇದು ಬೆಳೆಯಲ್ಲ. ಓಕೆನಾ? ಸೊ ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಲಿವಿಂಗ್ ಬೀಯಿಂಗ್ಸ್ ಏನಾದರೂ ಒಂದು ವಸ್ತು ಬೆಳೆದ್ರೆ ನಾವು ಏನಂತ ಹೇಳ್ತೀವಿ, ಅದು ಲಿವಿಂಗ್ ಬೀಯಿಂಗ್ಸ್ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅಂಡ್ ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಿವಿಂಗ್ ಬೀಯಿಂಗ್ಸ್ ಮೂವ್ ಅಲ್ವಾ. ಜೀವಿಗಳು ಮೂವ್ ಆಗ್ತವೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತವೆ. ಜೀವಿಗಳು ಏನಂತ ಹೇಳ್ತೀವಿ, ಜೀವಿಗಳು ಚಲಿಸುತ್ತವೆ. ಇದು ಜೀವಿಗಳು ಚಲಿಸುತ್ತವೆ, ಇದು ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತೆ. ಈಗ ಪೆನ್ ಚಲಿಸುತ್ತಾ, ಇಲ್ಲ ಅಲ್ವಾ. ನಾವೀಗ ಈ ಪೆನ್ನ ಮೂವ್ ಮಾಡಿದ್ರೆ ಮಾತ್ರ ಅದು ಮೂವ್ ಆಗುತ್ತೆ, ಇಲ್ಲ ಅಂದ್ರೆ ಮೂವ್ ಆಗಲ್ಲ ಅಲ್ವಾ. ಸೊ ದಟ್ಸ್ ಒನ್ ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್. ಅಂಡ್ ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್ ಅಲ್ವಾ. ಲಿವಿಂಗ್ ಬೀಯಿಂಗ್ಸ್, ಜೀವಿಗಳು, ಕನ್ನಡದಲ್ಲಿ ಏನಂತಾರೆ, ಜೀವಿಗಳು ವಿಸರ್ಜನೆ ಮಾಡುತ್ತವೆ ಅಲ್ವಾ. ಸೊ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ವಿಸರ್ಜನೆ ಮಾಡುತ್ತೆ, ಯಾವುದೇ ಒಂದು ಪ್ರಾಣಿಗಳಾಗಿರ್ಬೋದು. ಓಕೆನಾ? ಸೊ ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡ್ಯೂಸ್, ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ ಅಲ್ವಾ. ರೀಪ್ರೊಡಕ್ಷನ್ ಪ್ರೋಸೆಸ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ಲೇಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಾಯ್ತಲ್ವಾ, ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್, ಜೀವಿಗಳು ವಿಸರ್ಜನೆ ಮಾಡುತ್ತವೆ. ಆ್ಯಂಡ್ ಸೆವೆಂತ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಿವಿಂಗ್ ಬೀಯಿಂಗ್ಸ್ ರೀಪ್ರೊಡ್ಯೂಸ್, ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಆ್ಯಂಡ್ ಏಯ್ತ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಿವಿಂಗ್ ಬೀಯಿಂಗ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲಸ್. ಅಂದರೆ ಏನಂತ ಹೇಳ್ತೀವಿ ಕನ್ನಡದಲ್ಲಿ, ಜೀವಿಗಳು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತವೆ ಅಲ್ವಾ. ನೀವು ಯಾರಿಗಾದ್ರೂ ಸಡನ್ ಆಗಿ ನೀವು ಏನಾದರೂ ಕ್ವೆಶನ್ಸ್ ಕೇಳ್ತೀವಿ, ಈಗ ಫಾರ್ ಎಕ್ಸಾಂಪಲ್ ನಾನೇ ಏನಾದರೂ ಒಂದು ಕ್ವೆಶನ್ಸ್ ಕೇಳಿದ್ರೆ ಕ್ಲಾಸಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ, ತಪ್ಪೋ ಸರಿನೋ ಏನೋ ಒಂದು ಹೇಳ್ತಾರೆ. ಸೊ ಆಮೇಲೆ ನಾನು ಹೇಳ್ತೀನಿ ಇದು ತಪ್ಪು ಸರಿ ಅಂತ. ಸೊ ನಾವು ಯಾವುದೇ ಒಂದು ಏನೇ ಒಂದು ಜೀವಿಗಳಿಗೆ ಏನಾದರೂ ಒಂದು ಟಚ್ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ಏನಾದರೂ ಮಾಡಿದರೆ ಅವರೊಂದು ರೆಸ್ಪಾಂಡ್ ಮಾಡ್ತಾರೆ ಅಲ್ವಾ, ನಮಗೆ ಹೇಳ್ತಾರೆ ಆನ್ಸರ್ ಅಲ್ವಾ. ಸೊ ಅದನ್ನು ಕೂಡ ನಾವೇನಂತೀವಿ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೀವಿ, ರೆಸ್ಪಾಂಡ್ ಟು ಸ್ಟಿಮ್ಯುಲಸ್. ಇದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟು ಆಮೇಲೆ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಲೇಟಾಗಿ. ಓಕೆ, ಲಿವಿಂಗ್ ಬೀಯಿಂಗ್ಸ್ ಹ್ಯಾವ್ ಲೈಫ್ ಸ್ಪ್ಯಾನ್ ಅಲ್ವಾ. ಕನ್ನಡದಲ್ಲಿ ಏನಂತಾರೆ ಅಂದರೆ, ಜೀವಿಗಳು ಜೀವಿತಾವಧಿಯನ್ನು ಹೊಂದಿದೆ ಅಲ್ವಾ. ಎಲ್ಲ ಜೀವಿಗಳಿಗೆ ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ. ಜೀವಿತಾವಧಿ ಅಂದರೆ ಇಷ್ಟು ಆಯಸ್ಸು ಅಂತ ಇರುತ್ತೆ ಅಲ್ವಾ. ಈಗ ಮನುಷ್ಯರಿಗೆ
ಆಲ್ಮೋಸ್ಟ್ ಒಂದು 70 ಇಯರ್ಸ್ ಅಂತ 100 ಇಯರ್ಸ್ ಅಂತ ಹೇಳ್ತೀವಿ. ಈಗಿನ ಆಲ್ಮೋಸ್ಟ್ ನಾವು ಫುಡ್ ಲೈಫ್ ಸ್ಟೈಲ್ಗೆ 70 ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಎಲ್ಲಾವುದು ಒಂದು ಪ್ರಾಣಿಗಳು, ಈಗ ಎಲಿಫೆಂಟ್ ಆಗಿರ್ಬೋದು, ಈಗ ಒಂದು ತೆಂಗಿನ ಮರ ಆಗಿರ್ಬೋದು, ಆಮೆ, ನಾಯಿ, ಸೊ ಎಲ್ಲದಕ್ಕೂ ಎಲ್ಲ ಜೀವಿಗಳಿಗೂ ಒಂದು ಜೀವಿತಾವಧಿ ಇರುತ್ತೆ, ಒಂದು ಲೈಫ್ ಸ್ಪ್ಯಾನ್ ಇರುತ್ತೆ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಮೇನ್ 9 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಇದು ಜೀವಿಗಳ 9 ಲಕ್ಷಣಗಳು ಯಾವ್ದ್ಯಾವುದು ಅಂತ ನಾನು ಹೇಳಿದ್ದೀನಲ್ವಾ. ಸೊ ಇದರ ಆಧಾರದ ಮೇಲೆ ಆನ್ ದ ಬೇಸ್ ಆಫ್ ದಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿ ಆರ್ ಗೋಯಿಂಗ್ ಟು say that these are living things and these are non-living things ಅಲ್ವಾ. ಸೊ ಟು ಅಬ್ಸರ್ವ್ ಮೆನಿ ಥಿಂಗ್ಸ್ ಅರೌಂಡ್ ಅಸ್ ಅಲ್ವಾ. ನಾವು ಹೊರಗಡೆ ಹೋಗ್ತೀವಿ, ಈಗ ಮನೆ ಒಳಗಡೆ ಇರ್ತೀವಿ ಅಂದರೆ ನಾವು ತುಂಬ ವಸ್ತುಗಳನ್ನು ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಅಲ್ವಾ. ನಮ್ಮ ಸುತ್ತಮುತ್ತ ತುಂಬ ವಸ್ತುಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಅದನ್ನು ಯಾವುದೇ ಆಧಾರದ ಮೇಲೆ ನೀವು ಹೇಳ್ತೀರಾ ಇದು ಲಿವಿಂಗ್ ಬೀಯಿಂಗ್ಸ್ ಅಂತ, ನಾನ್ ಲಿವಿಂಗ್ ಬೀಯಿಂಗ್ಸ್ ಅಂತ. ಸೊ ಇದ್ರ 9 ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದೆ ಅಲ್ವಾ. ಈಗ living beings are made up of cells. Living beings respire. Living beings eat food. Living beings grow. 5th one, living beings move. 6th one, living beings excrete. And 7th, living beings reproduce. 8th one, living beings respond to stimulus. And 9th one is living beings have lifespan. So these are all the 9 important characteristics of living beings. Okay, I hope ಎಲ್ರಿಗೂ ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗಲಿ ಅಂತ. ನಿಮ್ಗೆ ಏನಾದರೂ ಡೌಟ್ಸ್ ಆ್ಯಂಡ್ ನಿಮಗಿನ್ನೂ ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್, ನೀವು ನಮಗೆ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಈ ಕ್ಲಾಸಲ್ಲಿ ನೀವು ಕಮೆಂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಯೂಟ್ಯೂಬ್ ರೆಸ್ಟ್ರಿಕ್ಟ್ ಮಾಡ್ತಿದೆ ಕಮೆಂಟ್ಗೆಲ್ಲ. ಸೊ ನಾನು ಯಾವ್ದಾದ್ರು ರೀಸೆಂಟ್ ವೀಡಿಯೋಸ್, ಸಾಂಗ್, ಯಾವ್ದಾದ್ರು ಒಂದು ಫನ್ ವೀಡಿಯೋಸ್ ಮಾಡಿರ್ತೀನಲ್ಲ, ಸೊ ಅದಕ್ಕೆ ನಿಮ್ಮ ಒಪಿನಿಯನ್, ನಿಮ್ಮ ಕಮೆಂಟ್ನ ಹೇಳಿ, ನನ್ನ ಕೈಲಾದಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಟುಡೇ ಕ್ಲಾಸ್ ಐ ಎಕ್ಸ್ಪ್ಲೈನ್ ಅಬೌಟ್ 9 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಓಕೆನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್, ಓಕೆನಾ, ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾನು ಹೇಳ್ತೀನಿ. ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್ ಆ್ಯಂಡ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್ ವಿತ್ ಎಕ್ಸಾಂಪಲ್ಸ್. ಓಕೆ, ಚಿಲ್ಡ್ರನ್, ಥ್ಯಾಂಕ್ ಯು ಸೋ ಮಚ್.